ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ಟರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ಟರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ಟರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ಟರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ಟರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ
ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ಇಲಾಖೆಯ ಸಚಿವರ ತಲೆದಂಡ ಆಗತ್ತಾ ಹಾಗಾದ್ರೆ? ಏನೇ ಉತ್ತರ ಸಮರ್ಥನೆ ಬಂದರೂ ಕೂಡ ಸಹಜವಾಗಿ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಇರೋದ್ರಿಂದ ಅಬಕಾರಿ ಸಚಿವರಿಗೂ ಕೂಡ ಎದೆ ಬಡಿತ ಹೆಚ್ಚಾಗಿರ್ಲಿಕ್ಕೆ ಸಾಧ್ಯ. ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಲೆದಂಡ ಕಾದಿದೆಯಾ? ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಗಂಭೀರ ಆರೋಪ. ಹೀಗಾಗಿ ತಲೆದಂಡ ಆಗುವ ಸಾಧ್ಯತೆ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಅವರೇ ಕೊಟ್ರು, ಏನೋ ಒಂದಾಯ್ತು. ಒಟ್ಟಿನಲ್ಲಿ ಆ ಮಿನಿಸ್ಟರ್ ಗಿರಿಯಿಂದ ಕೆಳಗಿಳಿದ್ರು ನಾಗೇಂದ್ರ. ಈಗ ಅಬಕಾರಿ ಇಲಾಖೆಯಲ್ಲೂ ಕೂಡ ಇಂಥದ್ದೇ ಅವ್ಯವಹಾರ ನಡೆದಿದೆ,